ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರ ಆಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ಸದ್ಯ ಕೃಷ್ಣನ ಕೊಲೆ ಆಗಿದೆ. ರಾಮಾಚಾರಿ ಎಂದುಕೊಂಡು ರುಕ್ಮಿಣಿ, ಚಾರುಲತಾ, ಮಾನ್ಯತಾ, ಜೆಪಿ ಸೇರಿಕೊಂಡು ಕೃಷ್ಣನನ್ನ ಕೊಲೆ ಮಾಡಿದ್ದಾರೆ. ಇವರೆಲ್ಲರನ್ನ ಸದೆಬಡಿಯಲು ರಾಮಾಚಾರಿ, ಚಾರುಲತಾ ಒಟ್ಟಾಗಿ ಸೇರಿದ್ದಾರೆ. ಹೀಗಿರುವಾಗ ವಿಶಾಖ ಪಾತ್ರಧಾರಿ ಐಶ್ವರ್ಯ ಸಾಲಿಮಠ್ ಅವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ. ಸೆಪ್ಟೆಂಬರ್ ಅಂತ್ಯದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಲಿದೆ. ಹೀಗಾಗಿ ರಾಮಾಚಾರಿ ಧಾರಾವಾಹಿ ಅಂತ್ಯ ಆಗಲಿದೆ ಎನ್ನಲಾಗಿದೆ. ಸೀರಿಯಲ್ ಎಂಡ್ ಆಗುವ ಮುನ್ನವೇ ಐಶ್ವರ್ಯ ಅವರು ಈ ಧಾರಾವಾಹಿಯಿಂದ ಹೊರಗಡೆ ಬಂದಿದ್ದಾರೆ. ಈ ಬಗ್ಗೆ ಅವರೇ ತಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾಹಿತಿ ನೀಡಿದ್ದಾರೆ. ವಿಶಾಖ ಆಗಿ ಕೊನೆಯ ದಿನ ಎಂಬ ಟೈಟಲ್ ಅಡಿಯಲ್ಲಿ ಅವರು ಮಾಹಿತಿ ನೀಡಿದ್ದಾರೆ. ಐಶ್ವರ್ಯ ಸಾಲಿಮಠ್ ಅವರು ಕೆಲ ದಿನಗಳಿಂದ ರಾಮಾಚಾರಿ ಧಾರಾವಾಹಿಯಲ್ಲಿ ಕಾಣಿಸ್ತಿಲ್ಲ. ಇವರು ಸೀರಿಯಲ್ನಿಂದ ಹೊರನಡೆದು ಸುಮಾರು ದಿನಗಳೇ ಆಗಿವೆ. ವೈಯಕ್ತಿಕ ಕಾರಣದಿಂದ ಅವರು ಸೀರಿಯಲ್ನಿಂದ ಆಚೆ ಬಂದಿದ್ದಾರೆ ಎನ್ನಲಾಗಿದೆ. ಐಶ್ವರ್ಯ ಸಾಲಿಮಠ್ ಅವರು ಸದ್ಯ ಬ್ರೇಕ್ನಲ್ಲಿದ್ದಾರೆ ಎಂಬ ಮಾಹಿತಿ ಇದೆ. ಈ ಬಗ್ಗೆ ಅವರೇ ಮಾಹಿತಿ ಕೊಡಬೇಕಿದೆ. ಅಂದಹಾಗೆ ಈಗ ಮಾನ್ಯತಾ, ರಾಮಾಚಾರಿ, ಚಾರುಲತಾ, ರುಕ್ಮಿಣಿ ಮೇಲೆಯೇ ಕತೆ ಸಾಗುತ್ತಿದೆ. ಅಂದಹಾಗೆ ಐಶ್ವರ್ಯ ಪತಿ ವಿನಯ್ ಕೂಡ ನಟರೆ. ಆರಂಭದಲ್ಲಿ ಈ ಜೋಡಿ ಮಹಾಸತಿ ಧಾರಾವಾಹಿಯಲ್ಲಿ ನಟಿಸಿತ್ತು. ಉತ್ತರ ಕರ್ನಾಟಕದ ಭಾಗದಲ್ಲಿ ಶೂಟಿಂಗ್ ಆದ ಸೀರಿಯಲ್ ಇದಾಗಿತ್ತು. ಅಂದಹಾಗೆ ಇವರಿಬ್ಬರು ಧಾರವಾಡದವರು. ಅಂದು ಶುರುವಾದ ನಟನೆ ಇಂದು ಚಿತ್ರರಂಗದಲ್ಲಿ ಬ್ಯುಸಿಯಾಗುವಂತೆ ಮಾಡಿದೆ. ಇವರಿಬ್ಬರು ಪ್ರೀತಿಸಿ ಮದುವೆಯಾಗಿದ್ದಾರೆ. 2022ರಲ್ಲಿ ಈ ಜೋಡಿ ಮದುವೆಯಾಗಿತ್ತು. ಮದುವೆಯ ಬಳಿಕ ಸೀರಿಯಲ್, ರಿಯಾಲಿಟಿ ಶೋ ಎಂದು ಬ್ಯುಸಿಯಾಗಿದೆ. ಐಶ್ವರ್ಯ ಅವರು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ತನು ಪಾತ್ರದಲ್ಲಿ ನಟಿಸಿದ್ದರು. ಈ ಪಾತ್ರ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸು ತಂದುಕೊಟ್ಟಿತ್ತು. 2022ರ ಜನವರಿಯಿಂದ ರಾಮಾಚಾರಿ ಧಾರಾವಾಹಿ ಪ್ರಸಾರವಾಗುತ್ತಿದೆ. 3 ವರ್ಷಗಳಿಗೂ ಅಧಿಕ ಕಾಲ ಈ ಸೀರಿಯಲ್ ಪ್ರಸಾರ ಆಗಿದೆ. ನಟಿ ಮೌನಾ ಗುಡ್ಡೆಮನಿ, ರಿತ್ವಿಕ್ ಕೃಪಾಕರ್ ಅವರು ಲೀಡ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ. ಗುರುದತ್, ಶಂಕರ್ ಅಶ್ವಥ್, ಅಂಜಲಿ, ಝಾನ್ಸಿ ಸುಬ್ಬಯ್ಯ, ಸಿರಿ, ಶಾರದಾ ಮುಂತಾದವರು ಈ ಧಾರಾವಾಹಿಯಲ್ಲಿ ನಟಿಸುತ್ತಿದ್ದಾರೆ. ಪುರುಷ ಪ್ರಧಾನ ಕತೆ ಇದು. ಹೀರೋ ರಾಮಾಚಾರಿ ಪುರೋಹಿತನೂ ಹೌದು. ಚಾರುಲತಾಗೆ ತಾಯಿ ಮಾನ್ಯತಾ ರೀತಿ ಹಣದ ವ್ಯಾಮೋಹ, ಅಸೂಯೆ, ಅಹಂಕಾರ. ಆದರೆ ರಾಮಾಚಾರಿ ಪರಿಚಯವಾದ ಬಳಿಕ ಅವರು ಬದಲಾಗಿದ್ದಾಳೆ. ಅವನನ್ನೇ ಪ್ರೀತಿಸಿ ಮೋಸದಿಂದ ಮದುವೆಯಾಗುತ್ತಾಳೆ. ಆರಂಭದಲ್ಲಿ ಚಾರುಳಿಂದ ದೂರವಿದ್ದ ರಾಮಾಚಾರಿ ಕೂಡ ಅವಳನ್ನ ಪ್ರೀತಿಸುತ್ತಾನೆ, ಹೆಂಡತಿ ಎಂದು ಒಪ್ಪಿಕೊಳ್ಳುತ್ತಾನೆ. ಚಾರುಲತಳನ್ನ ರಾಮಾಚಾರಿಯಿಂದ ದೂರ ಮಾಡಲು ಮಾನ್ಯತಾ ಒಂದಲ್ಲ ಒಂದು ತೊಂದರೆ ಕೊಡುತ್ತಾಳೆ. ಇದರಿಂದ ಈ ಜೋಡಿ ಹೇಗೆ ಬಚಾವ್ ಆಗುತ್ತದೆ ಎನ್ನುವುದರ ಮೇಲೆ ಕತೆ ಸಾಗಿದೆ. ಅಂದಹಾಗೆ KS ರಾಮ್ಜಿ ಅವರು ಈ ಧಾರಾವಾಹಿಯ ನಿರ್ದೇಶನ ಜೊತೆ ನಿರ್ಮಾಣ ಕೂಡ ಮಾಡುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.